ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಟ್ ವಾಸ್ ಅ ಮಿರಾಕ್ಯುಲಸ್ ಮೂವ್, ಇಟ್ ವಾಸ್ ಅ ಸರ್ಪ್ರೈಸಿಂಗ್ ಮೂವ್. ಇದೊಂದು ಮಿಂಚಿನ ಸಂಚಾರ, ಕ್ಷಣಾರ್ಧದಲ್ಲಿ ಘಟಿಸಿ ಹೋದಂಥ ಒಂದು ಘಟನೆ ಲೋಕಸಭೆಯಲ್ಲಿ. ಕಳೆದ 3 ದಿವಸದಿಂದ ನಾವು ಯಾವ ವಿಷಯದ ಕುರಿತು ಚರ್ಚೆ ಮಾಡಿದೆವೋ ಅದಕ್ಕೆ ತದ್ವಿರುದ್ಧವಾದಂಥ ಬೆಳವಣಿಗೆ ನಡೆಯುತ್ತೆ. ಆ ಬೆಳವಣಿಗೆಯಿಂದಾಗಿ ಇಡೀ ಸಂಸತ್ತಿನಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಆಗತ್ತೆ. ನಾವೆಲ್ಲ ಮಾತಾಡ್ತಾ ಇದ್ದದ್ದೇನು, ಕಳೆದ 3 ದಿವಸದಿಂದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳ್ತಾ ಇದ್ದಾರೆ, ದಯವಿಟ್ಟು ವಿರೋಧ ಪಕ್ಷದವರು ಶಾಂತಚಿತ್ತರಾಗಿ ತಾಳ್ಮೆಯಿಂದ ಸಾವಧಾನದಿಂದ ಆಲಿಸಿ, ನಡೆದಂಥ ವಿದ್ಯಾರ್ಥಿಗಳು ಅಂತ ನೀವೇನು ಹೇಳ್ತೀರ ಆ ಪ್ರತಿಭಟನೆಯ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ಲೋಕಸಭೆಯಲ್ಲಿ ಕೊಡ್ತಾರೆ. ನೀವು ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ರಿ, ಸ್ಟೇಟ್ಮೆಂಟ್ ಬೇಡ, ನಿಮಗೆ ಸಂಪೂರ್ಣವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ, ಎಷ್ಟೊತ್ತು ಬೇಕಾದ್ರೂ ಮಾತಾಡ್ರಿ. ಆದರೆ ಯಾವ ರೀತಿಯದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಲಾಗತ್ತೆ ಅಂದರೆ, ಯಾವುದೇ ಕಾರಣಕ್ಕೂ ಸಂಸತ್ ಅಧಿವೇಶನ ನಡಿಬಾರ್ದು, ಅಮಿತ್ ಶಾ ಅವರು ಅಲ್ಲಿಯ ವಿಚಾರವನ್ನು ಹೇಳಬಾರ್ದು. ಯಾಕೆ ಅಂದರೆ ಅಲ್ಲಿ ಬಂದಂಥವ್ರು ಕೊಲೆಗಡಕರು, ಅಲ್ಲಿ ಬಂದಂಥವ್ರು ಗೂಂಡಾಗಳು, ಪಿಕ್ ಪ್ಯಾಕೆಟರ್ಗಳು, ಕೊಲೆಗಡಕರು, ರೇಪಿಸ್ಟ್ಗಳು, ಅಂಥ ಸಾವಿರಾರು ಜನ ಅಲ್ಲಿದ್ದರು ಅಂತ ಸ್ವತಃ ಗೃಹ ಇಲಾಖೆಗೆ ಪೊಲೀಸ್ ಇಲಾಖೆ ಮಾಹಿತಿಯನ್ನು ನೀಡಿದೆ. ಅದೆಲ್ಲವನ್ನು ಅಮಿತ್ ಶಾ ಹೇಳ್ತಾರೆ ಅನ್ನುವಂಥ ಭಯ ರಾಹುಲ್ ಗಾಂಧಿಯನ್ನು ಕಾಡ್ತಾ ಇತ್ತು. ಒಂದನೇದು. ಎರಡನೇದು, ಈ ರೀತಿ ಚರ್ಚೆ ಶುರುವಾಗಿ ಸಾವಧಾನದಿಂದ ಸಂಸತ್ ನಡೆದದ್ದೇ ಆದರೆ FCRA ಬಿಲ್ಲನ್ನು ಮಂಡನೆ ಮಾಡಲಾಗತ್ತೆ. ಅದು ಮಾಡಲಾರದ ಹಾಗೆ ಹೇಗಾದರೂ ಮಾಡಿ 13ನೇ ತಾರೀಕಿನವರೆಗೂ ತಳ್ಳಿಬಿಡಬೇಕು. ತದನಂತರ ಏನೂ ಮಾಡಲಿಕ್ಕಾಗೋದಿಲ್ಲ, ಮುಂದಿನ ಸಲ ನೋಡ್ಕೊಳ್ಳೋಣ, ಜಾರ್ಜ್ ಸೊರೋಸ್ ಸಂತುಷ್ಟರಾದರೆ ಸಾಕು ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು. ಇವತ್ತು ಬೆಳಗ್ಗೆಯಿಂದನೂ ಕೂಡ ಅರಾಜಕತೆ ಸೃಷ್ಟಿಯಾಯಿತು, ಕೋಲಾಹಲ ಆಯಿತು, ಸಭಾತ್ಯಾಗ ಆಯಿತು, ಕಿರ್ಚಾಡಿ ಕೂಗಾಡಿ ಎಲ್ಲ ಮಾಡಿ ಆಯಿತು. ಪಾಪ ಹೆಡ್ ಮಾಸ್ಟರ್ ಓಂ ಪ್ರಕಾಶ್ ಬಿರ್ಲಾ ಏನೂ ಮಾತಾಡಲಾರ್ದೆ ಬೈಟಿಯೇ 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 ಬೈಟಿ ಅಂದ್ಕೊಂಡೇ ಕೂತಿದ್ರು. ಇದ್ದಕ್ಕಿದ್ದ ಹಾಗೆ ಒಂದು ಬೆಳವಣಿಗೆ ಆಯಿತು. ಏನು, ಈ FCRA ಬಿಲ್ ಏನಿದೆ ಅದನ್ನು ಅಮಿತ್ ಶಾ ಮಂಡಿಸ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಕ್ಷಣಾರ್ಧದಲ್ಲಿ ಇಡೀ ಚಿತ್ರಣವನ್ನು ಬದಲಿ ಮಾಡಿದ್ದು ನಿತ್ಯಾನಂದ ರಾಯ್. ಯಾರು? ಗೃಹ ಸಚಿವಾಲಯದ ರಾಜ್ಯ ಸಚಿವ ನಿತ್ಯಾನಂದ ರಾಯ್. ಅಲ್ಲಿ ಓಂ ಬಿರ್ಲಾ ಕೂಡ್ತಾರಲ್ಲ, ಆ ಜಾಗದಲ್ಲಿ ಯಾರು ಕೂತಿದ್ರು? ಅಲ್ಲಿ ಜಗದಂಬಿಕಾ ಪಾಲ್ ಕೂತಿದ್ರು. ಯಾರು ಜಗದಂಬಿಕಾ ಪಾಲು? ಹಿಂದೆ ವಕ್ಫ್ ಕಾಯ್ದೆ ಕುರಿತು ಆದಂಥ ತಿದ್ದುಪಡಿಯ ವಿಧೇಯಕವನ್ನು ಮಂಡನೆ ಮಾಡಿದಾಗ JPC ಅಂತ ಮಾಡಲಾಯಿತು, ಜಂಟಿ ಸಂಸದೀಯ ಸಮಿತಿ ಅಂತ. ಆ ಜಂಟಿ ಸಂಸದೀಯ ಸಮಿತಿಯ ಚೇರ್ಮನ್ ಆಗಿ ಜಗದಂಬಿಕಾ ಪಾಲ್ ಇದ್ದರು. ಜಗದಂಬಿಕಾ ಪಾಲ್ ಎಂಥ ನಿಷ್ಣಾತ ಅಂದರೆ, ಇಡೀ ಮುಸಲ್ಮಾನ ಸಮುದಾಯದ ಎಲ್ಲ ಸ್ಟೇಕ್ ಹೋಲ್ಡರ್ಗಳನ್ನು ಮಾತುಕತೆಗೆ ಕರೆದಿದ್ರು, ಎಲ್ಲರ ಜೊತೆ ಮಾತುಕತೆ ನಡೆಸಿದರು, ದೇಶದ 15 ರಾಜ್ಯಗಳಿಗೆ ಸಂಚಾರ ಮಾಡಿದರು, ಎಲ್ಲ ಕಡೆಯಿಂದ ಮಾಹಿತಿಗಳನ್ನು ಕಲೆ ಹಾಕಿದರು, ಸ್ಟೇಕ್ ಹೋಲ್ಡರ್ ಕಡೆಯಿಂದ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ತಂದು ಸಂಸತ್ತಿನ ಮುಂದಿಟ್ಟರು. ವಕ್ಫ್ ಕಾಯ್ದೆ ಪಾಸ್ ಆಯಿತು. ಅವರು ಇವತ್ತು ಲೋಕಸಭಾ ಸ್ಪೀಕರ್ ಆಗಿ ಓಂ ಬಿರ್ಲಾ ಜಾಗದಲ್ಲಿ ಕೂತಿದ್ರು ಜಗದಂಬಿಕಾ ಪಾಲ್. ಇದ್ದಕ್ಕಿದ್ದ ಹಾಗೆ ನಿತ್ಯಾನಂದರ FCRA ಬಿಲ್ಲನ್ನು ಇಟ್ಬಿಡ್ತಾರೆ. ನೋಡಿ ಹೇಗಿದೆ ಕತೆ, ಎಷ್ಟು ಚೆನ್ನಾಗಿದೆ ಅಂದರೆ, FCRA ಬಿಲ್ ಇಟ್ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ಗಾಬರಿ ಶುರು ಆಗ್ಬಿಡುತ್ತೆ. ಯಾಕೆಂದರೆ ರಾಹುಲ್ ಗಾಂಧಿ ಗಲಾಟೆ ಮಾಡಿಕೊಂಡು ಅಮಿತ್ ಶಾ ಮಾತನ್ನು ಕೇಳಲ್ಲ, ಅವ್ರ ಭಾಷಣ ಕೇಳಕ್ಕೆ ನಾನು ಯಾಕೆ ಕೂತ್ಕೋಬೇಕು, ಆತನ ಉಪನ್ಯಾಸ ಕೇಳಲಿಕ್ಕೆ ನಾನು ತಯಾರಿಲ್ಲ, ಆತ ಎಸ್ ಅಂದರೂ ನಾವು ಒಪ್ಪಲ್ಲ, ನೋ ಅಂದರೂ ಒಪ್ಪಲ್ಲ, ನಾವು ಇವ್ರ ಮಾತು ಕೇಳಲಿಕ್ತಾ ಇರಲ್ಲ ಅಂತ ಗಲಾಟೆ ಮಾಡ್ಕೊಂಡು ಹೋಗಿದ್ರು. ಇದ್ದಕ್ಕಿದ್ದ ಹಾಗೆ ನಿತ್ಯಾನಂದ ರಾಯ್ ಬರ್ತಾರೆ, ಬಂದು FCRA ಬಿಲ್ಲನ್ನು ಮಂಡಿಸ್ತಾರೆ. ಮಂಡಿಸಿದ ತಕ್ಷಣ ಈ ಕಡೆಯಿಂದ KC ವೇಣುಗೋಪಾಲ್ ಕರೆಕ್ಟಾಗಿ ಗಲಾಟೆ ಶುರು ಮಾಡ್ತಾರೆ. ವಿ ವಾಂಟ್ ಕಂಪ್ಲೀಟ್ ವಿಡ್ರಾವಲ್ ಆಫ್ ದಿಸ್ ಬಿಲ್ ಅಂತ ಗಲಾಟೆ. ಸಂಪೂರ್ಣವಾಗಿ ಇದನ್ನು ವಾಪಸ್ ತಗೊಳ್ಳಿ ನೀವು ಅಂತ KC ವೇಣುಗೋಪಾಲ್ ಗಲಾಟೆ. ರಾಹುಲ್ ಗಾಂಧಿ ಇಲ್ಲ. ಯಾವ ರೀತಿ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದರೆ, ಅವಾಗ ಕಿರಣ್ ರಿಜಿಜು ಹೇಳ್ತಾರೆ, ವಾಪಸ್ ತಗೊಳ್ಳಿಕ್ಕೆ ನೀವು ಕಾರಣಗಳನ್ನು ನನಗೆ ಹೇಳಬೇಕು, ಬರೀ ವಾಪಸ್ ತಗೊಳ್ಳಿ ಅಂದರೆ ಆಗಲ್ಲ, ಚರ್ಚೆ ಮಾಡಿ. ಯಾಕೆ ವಾಪಸ್ ತಗೋಬೇಕು, ಏನು ತಪ್ಪಿದೆ, ಅಸಂವಿಧಾನಿಕವಾಗಿದೆಯಾ, ಸಿಂಧುತ್ವವನ್ನು ಹೊಂದಿಲ್ವಾ, ಈ ದೇಶದಲ್ಲಿ ಯಾರಿಗಾದರೂ ಇದರಿಂದ ತೊಂದರೆ ಇದೆಯಾ, ಅದರ ಬಗ್ಗೆ ಮಾತಾಡಿ. ಸುಮ್ಮನೆ ನೀವು ಇವಾಗ ಕಂಪ್ಲೀಟ್ ವಿಡ್ರಾವಲ್ ಆಫ್ ದಿ ಬಿಲ್ ಅಂದರೆ ಏನು ಅರ್ಥ? ಅಷ್ಟೊತ್ತಿಗೆ ಕೆಂಪು ಟಪ್ಪಿಗೆ ಎದ್ದು ನಿಂತ್ಕೋತಾನೆ ಟೋಟಿ ಚೋರ್. ಟೋಟಿ ಚೋರ್ ಅಂದರೆ ಈ ನಮ್ಮ ನಲ್ಲಿಯ ಮುಂದುಗಡೆದ್ದು, ಅದಕ್ಕೆ ತೋಟೆ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ, ಹಿಂದಿನಲ್ಲಿ ಅದಕ್ಕೆ ಟೋಟಿ ಅಂತ, ಕೊಳಾಯಿಗೆ ಅಂತ. ಆ ಟೋಟಿ ಚೋರ್ ಯಾಕೆಂದರೆ ಈತ ಸರ್ಕಾರಿ ಬಂಗಲೆ, ಮುಖ್ಯಮಂತ್ರಿ ಕಾರ್ಯಾಲಯ ನಿವಾಸ ಇದ್ದಾಗ, ಅಧಿಕೃತ ನಿವಾಸ ಇದ್ದಾಗ ಮನೆಯನ್ನು ಖಾಲಿ ಮಾಡುವ ಸಂದರ್ಭದಲ್ಲಿ ನಲ್ಲಿಗಳನ್ನು ಬಿಚ್ಚಿಕೊಂಡು ಕಳ್ಳತನ ಮಾಡ್ಕೊಂಡು ಹೋಗಿದ್ದ ಈತ ಅಖಿಲೇಶ್ ಯಾದವ್. ಮನೆ ಒಳಗಡೆ ಎಷ್ಟು ನಲ್ಲಿ ಇದ್ದು ಸರ್ಕಾರಿ ನಿವಾಸದಲ್ಲಿ ಅವನ್ನೆಲ್ಲ ಬಿಚ್ಚಿಕೊಂಡು ತೊಗೊಂಡು ಹೋಗಿದ್ದ. ಅದು ಸಾಕ್ಷ್ಯಾಧಾರ ಸಹಿತ ಸಿಕ್ಕಿದ್ದ. ಈಗ ಆತನಿಗೆ ಟೋಟಿ ಚೋರ್ ಅಂದ್ಕೊಂಡು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಈ ಟೋಟಿ ಚೋರ್ ಎದ್ದು ನಿಲ್ತಾನೆ.
ಎದ್ದು ನಿಲ್ತು ಹೇಳ್ತಾನೆ, ನೀವು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ. ಹಿಂದೆ ವಕ್ಫ್ ಕಾಯ್ದೆಯ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗಿತ್ತು, ಈಗ ಕ್ರಿಶ್ಚಿಯನ್ರಿಗೆ ಅನ್ಯಾಯ ಮಾಡ್ತಾ ಇದ್ರಿ. ಈ FCRA ಬಿಲ್ ಪಾಸ್ ಆಗಬಾರ್ದು, ಇದನ್ನು ನಾವು ನಮ್ಮ ಒಪ್ಪಿಗೆ ಇಲ್ಲ ಅಂತ ಕಿರಣ್ ರಿಜಿಜು ಹೇಳ್ತಾರೆ. ಆಯ್ತಪ್ಪ ಸರಿ, ಕ್ರಿಶ್ಚಿಯನ್ರಿಗೆ ಇದರಿಂದ ಕ್ರೈಸ್ತ ಸಮುದಾಯಕ್ಕೆ ತೊಂದರೆ ಆಗುತ್ತೆ. ಹೆಂಗೆ ತೊಂದರೆ ಆಗತ್ತೆ ಅನ್ನುವಂಥ ಪಾಯಿಂಟ್ಗಳು ನಂಗೆ ಹೇಳ್ಬೇಕು. ನೀನು ಸುಮ್ಮನೆ ತೊಂದರೆ ಆಗತ್ತೆ ಅಂತಂದ್ರೆ ಒಪ್ಕೊಳ್ಳಿಕ್ಕಾಗಲ್ಲ. ಏನು ಕೋಲಾಹಲ ನಡೆಯುತ್ತೆ, ಹೆಂಗಾದರೂ ಮಾಡಿ ಇದು ಬಿಲ್ ಆಗಲಾರ್ದಾಗ ನೋಡಬೇಕು ಅಂತ ಪ್ರಯತ್ನ ಮಾಡಲಾಗತ್ತೆ. ಕೊನೆಗೆ ಸ್ವತಃ ಜಗದಂಬಿಕಾ ಪಾಲ್ ಅವರು ಇದನ್ನು JPCಗೆ ವಹಿಸ್ಬಿಡ್ತಾರೆ, ಜಂಟಿ ಸಂಸದೀಯ ಸಮಿತಿಗೆ ವಹಿಸ್ಬಿಡ್ತಾರೆ. ಯಾವ ಜಂಟಿ ಸಂಸದೀಯ ಸಮಿತಿಯ ಚೇರ್ಮನ್ರಾಗಿದ್ದರು ಜಗದಂಬಿಕಾ ಪಾಲ್, ಅವರೇ ಇದನ್ನು ಸರ್ಕಾರದ ಸಮಕ್ಷಮದಲ್ಲಿ ಕಿರಣ್ ರಿಜಿಜು ಅವರ ಸಲಹೆಯ ಮೇರೆಗೆ ಒಪ್ಪಿಗೆಯನ್ನು ನೀಡ್ತಾರೆ. ಧ್ವನಿಮತದ ಮೂಲಕ ಅಂಗೀಕಾರ ಆಗಬಹುದಾಗಿತ್ತು. ಆದರೆ ಒಂದು ಕಡೆ ಜಾರ್ಜ್ ಸೋರೋಸ್ ತಂಡ, ಮತ್ತೊಂದು ಕಡೆ ಅಮೆರಿಕೆಯ ಸರ್ಕಾರ, ಅಲ್ಲಿಯ ಕಾಂಗ್ರೆಸ್ಸು, ಜಗತ್ತಿನ ಎಲ್ಲ ರಾಷ್ಟ್ರಗಳು ಯಾರ್ಯಾರು ಫಂಡ್ ಮಾಡಿ ಭಾರತವನ್ನು ಅಸ್ಥಿರಗೊಳಿಸಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ರು, ಅವರೆಲ್ಲ ಹದ್ದುಗಣ್ಣಿನಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಯಾವಾಗ ಒಂದು ಸಲ JPCಗೆ ಹೋಗುತ್ತೋ ಆವಾಗ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಕರೆಯಲಾಗತ್ತೆ. ಚರ್ಚ್ ಪಾದ್ರಿ ಬಾ ನೀನು, NGO ಬಾ ನೀನು, ಎಲ್ಲರನ್ನೂ ಮಾತುಕತೆ ಕರೆಯೋದು. ಏನು ತೊಂದರೆ ಇದೆ ಹೇಳಪ್ಪ ನಿಂದು. ಅವ್ರ ಕಾರಣ ಹೇಳಬೇಕಾಗತ್ತೆ, ಪತ್ರ ಬರೆದು ಕೊಡಬೇಕಾಗತ್ತೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ವಕ್ಫ್ ಬೋರ್ಡ್ನವರು ಪತ್ರಗಳನ್ನು ಬರೆದಿದ್ರು. ನಮ್ಮ ಆಸ್ತಿಯ ಮೇಲೆ ಕಣ್ಣು ಹಾಕಿದ ತಪ್ಪು ನೀವು, ಮೊಘಲರು ನಮ್ಗೆ ಕೊಟ್ಟಿರೋದು, ಇದಕ್ಕೆ ದಾಖಲೆ ಕೊಡೋದ್ರೆ ಕೊಡಲಿಕ್ಕಾಗೋದಿಲ್ಲ. ನೀವು ದಾಖಲೆ ಕೇಳ್ತಾ ಇರೋದು ಮೊಘಲರ ಕಾಲದಿಂದ ಕೇಳ್ತಾ ಇದ್ರಿ, ಹಂಗೆ ಮಾಡಲಿಕ್ಕಾಗೋದಿಲ್ಲ, ನೀವು ಯಾವುದೇ ಕಾರಣಕ್ಕೂ ವಕ್ಫ್ ಆಸ್ತಿಯನ್ನು ತೊಗೊಳಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಈಗ ಅಸಾಧ್ಯ ದುಸ್ಸಾಧ್ಯವಾಗಿರುವಂಥದ್ದನ್ನು ಸಾಧ್ಯ ಮಾಡಿ ತೋರಿಸಿದ್ದು ಅಮಿತ್ ಶಾ. ಈಗ ಅಗೇನ್ ಯಾವ ಕೆಲಸವನ್ನು ತಾವು ಮಾಡ್ತಾರೆ ಅಂತ ಎಲ್ಲ ಕಡೆ ಪ್ರೊಪಗ್ಯಾಂಡ ಮಾಡಲಾಗಿತ್ತು, ಆ ಕೆಲಸವನ್ನು ತಮ್ಮ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಮೂಲಕ ಮಾಡಿಸುವ ಮೂಲಕ ಆಡಳಿತ ಪಕ್ಷಕ್ಕೆ ಚಳ್ಳೆ ಹಣ್ಣು ತಿರಿಸಿದ್ದಾರೆ ಅಮಿತ್ ಶಾ, ನರೇಂದ್ರ ಮೋದಿ. ನೋಡಿ, ಇದು ನಮ್ಮ 2 ದಿವಸದಿಂದ ಹೇಳ್ತಾ ಇದ್ದೆ, ಇದು ಬಹುಶಃ JPCಗೆ ಹೋಗುತ್ತೆ. ಯಾಕೆ JPCಗೆ ಹೋದ್ಮೇಲೆ ನೀವೊಂದು ಎಲ್ಲ ವಿಪಕ್ಷದವರು ಇದರಲ್ಲಿರ್ತಾರೆ, ರಾಜ್ಯಸಭೆಯವರು ಇರ್ತಾರೆ, ಲೋಕಸಭೆಯ ವಿಪಕ್ಷದವರು ಇರ್ತಾರೆ, ಅವ್ರ ಸಮಕ್ಷಮದಲ್ಲಿ ಸಭೆಗಳಾಗ್ತವೆ. ಅದಾದಮೇಲೆ ನೀವು ಸಂಸತ್ನಲ್ಲಿ ಮಂಡನೆ ಮಾಡಿದಾಗ ನೀವು ಅದನ್ನ ಕ್ಯಾನ್ಸಲ್ ಮಾಡಲಿಕ್ಕಾಗೋದಿಲ್ಲ. ಭಾಳ ಸುಲಭ ಪಾಸ್ ಮಾಡ್ಕೊಳ್ಳೋದು. ಜೊತೆಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಯಾವ ಕಣ್ಣಿಟ್ಕೊಂಡು ಕೂತಿದ್ವಲ್ಲ, ಅವ್ರಿಗೆ ಈ ಸೇರಿ JPCಗೆ ಹೋಗಿದೆ ಅಂದಾಗ ಉಳಿದ ಪಕ್ಷದವರು ಇದರಲ್ಲಿ ಸದಸ್ಯರಾಗಿರ್ತಾರೆ. ಅದು ಪ್ರಜಾಸತ್ತಾತ್ಮಕವಾಗಿದೆ, ಪ್ರಜಾಪ್ರಭುತ್ವ ರೀತಿಯಲ್ಲಿದೆ ಅನ್ನುವುದನ್ನು ನೀವು ಸಂದೇಶ ರವಾನೆ ಮಾಡಿದಾಗಿದೆ. ಇಟ್ ಇಸ್ ಜಸ್ಟ್ ಎ ನರೇಟಿವ್. ಇದು ಅದು ಬಿಟ್ಟು ಬೇರೆ ಏನಿಲ್ಲ. ಸಾಧನೆ ಮಾಡಬೇಕು ಅಂತ ಮಾಡಿದ್ದನ್ನು ಸಾಧಿಸಲೇಬೇಕು ಅಂತ ತೀರ್ಮಾನ ಮಾಡಿದಾಗ, ದೃಢ ಸಂಕಲ್ಪ ಮಾಡಿದಾಗ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಸಾಕ್ಷಿ. ಇದ್ರ ಮಧ್ಯೆ ಭಾಳ ದೊಡ್ಡದಾದಂಥ ಬೆಳವಣಿಗೆ ಆಯಿತು. ಅದೇನಪ್ಪ ಅಂದರೆ ರಾಹುಲ್ ಗಾಂಧಿ ಹೊರಗಡೆ ಬಂದು ಮಾಧ್ಯಮದವರಿಗೆ ಕಿರ್ಚಾಡಿದರು. ನಾವು ಅದರ ಭಾಳ ಸುದೀರ್ಘವಾದಂಥ ಒಂದು ವಿಡಿಯೋ ಇದೆ, ಅದು ಇನ್ನು 1 ಗಂಟೆ ಬಿಟ್ಟು ಅದನ್ನು ಪಬ್ಲಿಷ್ ಮಾಡ್ತೀನಿ. ಅದಕ್ಕೆ ಅಮಿತ್ ಶಾ ಅವರು ಕೌಂಟರ್ ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನಾನು ಜಂತರ್ ಮಂತರ್ನಲ್ಲಿ ನಡೆದಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ಆದಂಥ ಇಷ್ಟೂ ವಿದ್ಯಮಾನಗಳೇನಿದ್ದಾವೆ ಅದನ್ನು ಸಂಸತ್ತಿನಲ್ಲಿ ಮಂಡಿಸಲಿಕ್ಕೆ, ವಿಷಯವನ್ನು ತಿಳಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ದಯವಿಟ್ಟು ನೀವು ವಿಪಕ್ಷದ ನಾಯಕರ ಜೊತೆ ಮಾತಾಡಿ ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ಅಮಿತ್ ಶಾ ಅವರು ಪತ್ರ ಬರೆದಿದ್ದಾರೆ. ಪತ್ರ ಬರೆಯಬೇಕಾದ ಅಗತ್ಯ ಇಲ್ಲ. ಇಲ್ಲಿವರೆಗೂ ಯಾವ ಗೃಹ ಸಚಿವರಾಗಲಿ ಯಾವುದೇ ಸಚಿವರಾಗಲಿ ಪತ್ರ ಬರೆಯೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಸರ್ಕಾರದ ಪ್ರತಿನಿಧಿಯಾಗಿರುವಂಥ ಸಂಸದೀಯ ಖಾತೆಯ ಸಚಿವರು ಇರ್ತಾರೆ, ಅವರ ಮೂಲಕ ವಿಷಯವನ್ನು ತಿಳಿಸ್ತಾರೆ. ಸಂಸದೀಯ ಖಾತೆಯ ಸಚಿವರು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಷಯವನ್ನು ಸೇರಿಸ್ತಾರೆ. ಆದರೆ ಇದು ಮಾತುಕತೆ ಹಂತವನ್ನು ದಾಟಿ ಬಿಟ್ಟಿದ್ದರಿಂದ ಈಗ ಪತ್ರವನ್ನು ಬರೆಯುವ ಮೂಲಕ ಅಮಿತ್ ಶಾ ತಾನು ಸನ್ನದ್ಧನಾಗಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಹಾಗಾದರೆ ನಾಳೆ ಇದರ ಕುರಿತು ಅವರು ಮಾತಾಡಿದ ತಕ್ಷಣ ಇವರು ಎಲ್ಲ ಛದ್ಮವೇಷ ಬಟಾ ಬಯಲಾಗಿಬಿಡುತ್ತಾ? ಹಾಗಾದರೆ ಜಂತರ್ ಮಂತರ್ನಲ್ಲಿ ಬಂದವರು ಯಾರು, ಕೊಲೆಗಡಕರು ಯಾರು, ಇದರಿಂದಿರುವಂಥ ಶಕ್ತಿಗಳು ಯಾರು, ಇದಕ್ಕೆ ದುಡ್ಡು ಫಂಡ್ ಮಾಡಿದರು, ಎಲ್ಲ ಮಾಹಿತಿ ಗೃಹ ಇಲಾಖೆಗೆ ಬಂದು ಕೂತಿದೆ. ಅದು ಜಗತ್ತಿಗೆ ಗೊತ್ತಾಗಬೇಕು. ಆ ಚರ್ಚೆಗೆ ಅಮಿತ್ ಶಾ ಕರೀತಾ ಇದ್ದಾರೆ. ಬರೋಕ್ಕೆ ರಾಹುಲ್ ಗಾಂಧಿ ಸಿದ್ಧರಿಲ್ಲ. ಯಾಕೆಂದರೆ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಒಂದು ಸಲ ಅಮಿತ್ ಶಾ ಗರ್ಜಿಸಲಿಕ್ಕೆ ಶುರು ಮಾಡಿದರೆ ರಾಹುಲ್ ಗಾಂಧಿ ತಪರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಹುಚ್ಚ ಆಗಿಬಿಡ್ತಾರೆ. ಅವ್ರಿಗೆ ಏನು ಮಾಡಬೇಕು ಅರ್ಥ ಆಗೋಲ್ಲ. ಅವರ ಸ್ಥಿತಿ ಹೇಗಾಗತ್ತೆ ಅಂತಂದ್ರೆ, ನಾನು ಹೇಳ್ತೀನಲ್ಲ, ಅಬ್ಬೆಪಾರಿಯ ರೀತಿಯಲ್ಲಿ ಆತ ಕೂತ್ಕೋಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಆತ ಯಾವಾಗಲೂ ಅಮಿತ್ ಶಾ ಮಾತಾಡುವಾಗ ಯಾವ ರೀತಿ ಕೂತಿರ್ತಾರಂತ 1-2 ಫೋಟೋ ಹಾಕ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ನಾಳೆಯ ಲೋಕಸಭೆಯ ಅಧಿವೇಶನವನ್ನು ನೀವು ಕಾಯೋಣ. ಆದಂಥ ಬೆಳವಣಿಗೆಯನ್ನು ಮತ್ತೆ ಅಪ್ಡೇಟ್ ಮಾಡ್ತೀನಿ. ಇದರ ಜೊತೆ ಇನ್ನು 2 ಗಂಟೆ ಬಿಟ್ಟು ರಾಹುಲ್ ಗಾಂಧಿಯವರ ಪತ್ರಕರ್ತರ ಜೊತೆ ಮಾತನಾಡಿದಂಥ ವಿಡಿಯೋ, ಅದಕ್ಕೆ ಅಮಿತ್ ಶಾ ಅವ್ರ ಕೌಂಟರ್, 2 ಅದ್ಭುತವಾದಂಥ ಜುಗಲ್ಬಂದಿಗಳು
ನೋಡಲೇಬೇಕಾದಂಥ ವಿಡಿಯೋ ರಾತ್ರಿ 8 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ. ನಾಳೆ ಮತ್ತೆ ಬೆಳಗಿನ ಸಂಚಿಕೆಯಲ್ಲಿ ಯಥಾ ಪ್ರಕಾರ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.